ಮೊನ್ನೆ ಶಾಸಕರು ಇದೇ ತರ ನಮ್ಮ ಪ್ರೌಢಶಾಲೆಗೆ ಬಂದ್ರು. ನಾವು ಶಾಸಕರನ್ನ ತಪ್ಪುದಾರಿಗೆ ಎಳಿತಾ ಇದೀವಿ ನಾವೇ. ಯಾಕೆ ಅಂತ ಹೇಳ್ತಿದ್ದಕ್ಕಿಂದ್ರೆ, ಶಾಸಕರು ಬಂದಾಗ ನಾವು ಟೇಪ್ ಕಟ್ ಮಾಡೋದು ತೋರಿಸ್ಬಾರ್ದು, ನಮ್ಮ ಶೌಚಾಲಯಗಳನ್ನು ತೋರಿಸ್ಬೇಕು. ಅವ್ರು ಆ ಶೌಚಾಲಯ ನೋಡಿದ ತಕ್ಷಣ 4,90,000 ರೂಪಾಯಿ ಆ ಗಂಟೆಯಲ್ಲಿ ಟಿಪಿಯಿಂದ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅದೀಗ ಬುದ್ಧಿ ಪೂಜೆ ಮಾಡೋಕ್ಕೂ ಕೂಡ ಅವರೇ ಬರ್ತಾರೆ. ನಾವು ಸಮಸ್ಯೆಗಳನ್ನ ತೋರಿಸ್ದೆ ಪಟಾಕಿ ಹೊಡೆದ್ವು ಅಂದ್ರೆ, ನಮ್ಮ ಶಾಸಕರು ಪಟಾಕಿ ಹೊಡೀರಿ ಅಂತ ನಿಮ್ಮನ್ನ ಯಾವತ್ತೂ ಕೇಳಿಲ್ಲ. ನಾವು ಪಟಾಕಿ ಹೊಡಿತಿದ್ದೀವಿ ಅಂದ್ರೆ ಅದು ಅವಮಾನ. ದಯವಿಟ್ಟು ಇನ್ನು ಮುಂದೆ ಶಾಸಕರು ಬಂದಾಗ ಪಟಾಕಿ ಹೊಡೆಯೋದು ನಿಲ್ಸೋಣ. ಅವರಿಂದ ಏನೇನು ಸೌಲಭ್ಯಗಳು ಬರ್ತವೆ, ಸರ್ಕಾರ ಅಂದ್ರೆ ಏನು, ನಮ್ಮ ಪ್ರಜಾಪ್ರಭುತ್ವ ಅಂದ್ರೆ ಏನು, ಅದರ ಅರಿವನ್ನ ದಯವಿಟ್ಟು ಇಟ್ಕೊಬೇಕು. ನಾನಿಲ್ಲಿ 6 ತಿಂಗಳ ನಂತರ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬಂದಾಗ ನಮಗೆ ನಾಚಿಕೆ ಆಯ್ತು. ಯಾಕೆ ಅಂದ್ರೆ ನೀವೆಲ್ಲ ಪೇರೆಂಟ್ಸ್ ಇದ್ದೀರಾ, ಯಾರ್ಯಾರು ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಬಂದಿದ್ದೀರಾ, ಶೌಚಾಲಯಗಳನ್ನ ಯಾರ್ಯಾರು ನೋಡಿದೀರಾ, ನಿಮ್ಮ ಮಕ್ಕಳು ಹೋಗ್ತಕ್ಕಂಥ ಶೌಚಾಲಯದಲ್ಲಿ ನೀರು ಬರ್ತಾ ಇದೆಯಾ, ನೀರಿದೆಯಾ, ಕ್ಲೀನಿಂಗ್ ಇದೆಯಾ, ಅವ್ರು ಎಷ್ಟೋ ಜನ ನೀರೇ ಕುಡಿತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಒಬ್ಬನ ಜವಾಬ್ದಾರಿ ಅಂತಲ್ಲ, ನೀವೆಲ್ಲರೂ ಜವಾಬ್ದಾರಿ ತಗೊಂಡ್ರೆ ನೀವೇನು ಪ್ರಾಥಮಿಕ ಶಾಲೆಗಳು, ಸರ್ಕಾರಿ ಶಾಲೆ ಅನ್ನೋದಕ್ಕೆ ನೀವು ಫೀಸ್ ಕಟ್ತಾ ಇಲ್ಲ ಅನ್ನೋದನ್ನ ಫಸ್ಟ್ ತೆಗೆದಾಕ್ರಿ. ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ ಎಲ್ಲರೂ ಆಲ್ರೆಡಿ ಪ್ರೀಪೇಡ್ ಗ್ರಾಹಕರು, ಆಲ್ರೆಡಿ ದುಡ್ಡು ಕಟ್ಟಿದ್ದಾರೆ. ಈ ಹಂಚು ಬರಕ್ಕೆ, ಈ ಶಾಲೆ ಬರಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀರಾ. ನೀವು ಕಟ್ಟಿರೋಂಥ ತೆರಿಗೆನ ನೀವು ಉಪಯೋಗಿಸ್ಕೊಳ್ರಿ ಅಂದ್ರೆ ತಗೊಂಡೋಗಿ ಖಾಸಗಿ ಶಾಲೆಗೆ ಹಾಕ್ತೀವಿ ಅಂತಿದ್ದೀರಾ. ನಿಮ್ಮನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಖಾಸಗಿ ಶಾಲೆಗೆ ಹಾಕಿಲ್ಲ, ಇಲ್ಲಿಗೆ ಹಾಕಿದ್ದೀರಾ. ಜವಾಬ್ದಾರಿ ಅರ್ಥಕೊಂಡು ಇಲ್ಲಿಗೆ ಬರಬೇಕು, ಇಲ್ಲಿ ಕೇಳಬೇಕು ಏನಾಗಿದೆ, ಎತ್ತಾಗಿದೆ, ಪೇರೆಂಟ್ಸ್ ಮೀಟಿಂಗ್ ಅಂತ ಯಾಕೆ ಮಾಡ್ತಾರೆ. ಯಾರೋ STMC ಸದಸ್ಯರಿದಾರಂತೆ, ಯಾರೋ ಮಾಡ್ಬಿಡ್ತಾರಂತೆ, ಮಾರ್ಕ್ಸಿದಾರಂತೆ. ಮಾಸ್ಟರ್ಗಳಿಗೆ ಏನಿಲ್ಲ ಅಂದ್ರೆ 70-80 ಸಾವಿರ ಸಂಬಳ ಕೊಡ್ತಾ ಇದ್ವಿ. ಅವ್ರು ಮೊಟ್ಟೆ ಲೆಕ್ಕ ಇಡಂಗ ಆಗ್ಬಿಡಿತ್ತು ಪಾಪ. ಮೊಟ್ಟೆ ಬಾಳೆಹಣ್ಣು ಬಂತೋ ಇಲ್ಲೋ ಅಂತ. ಇನ್ನು ಗುಣಮಟ್ಟದ ಶಿಕ್ಷಣ ಎಲ್ಲಿ ಸಿಗ್ತದೆ?